ರೋಹನ್ ಈ ಭೂತ ಪಿಶಾಚಿಗಳನ್ನು ನಂಬುವವನಲ್ಲ. ಮಿಸ್ಟಿಕ್ ಕ್ರಾನಿಕಲ್ಸ್ ಎಂಬ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದ ಅವನು ಅನೇಕ ಹಾಂಟೆಡ್ ಪ್ಲೇಸ್ಗಳ ಸತ್ಯಾಂಶಗಳನ್ನು ಎಕ್ಸ್ಪೋಸ್ ಮಾಡಿದ್ದ. ಇದರಿಂದ ಅವನಿಗೆ ಈ ಭೂತ ಪಿಶಾಚಿಗಳ ಕಥೆಗಳ ಮೇಲಿನ ನಂಬಿಕೆನೇ ಹೊರಟು ಹೋಗಿತ್ತು. ಆದರೆ ಯಾವಾಗ ಅವನಿಗೆ ಒಂದು ಅನಾಮಿಕ ಲೆಟರ್ ಸಿಗುತ್ತೆ ಮತ್ತದರಲ್ಲಿ ಬ್ಲ್ಯಾಕ್ ವುಡ್ ಮನೋರ್ಗೆ ಹೋಗಲು ಇನ್ವಿಟೇಷನ್ ಸಿಗುತ್ತೆ, ಆವಾಗ ಅವನಿಗೆ ಒಳಗಿನಿಂದ ಒಂದು ವಿಚಿತ್ರ ಎಕ್ಸೈಟ್ಮೆಂಟ್ ಬರುತ್ತೆ. ಆ ಲೆಟರ್ನಲ್ಲಿ ಕೇವಲ ಇಷ್ಟೇ ಬರೆದಿರುತ್ತೆ: ನೀನು ಧೈರ್ಯವಂತನಾಗಿದ್ದರೆ ಮುಂದಿನ ಅಮಾವಾಸ್ಯೆಗೆ ಮುಂಚೆ ಬ್ಲ್ಯಾಕ್ ವುಡ್ ಮನೋರ್ಗೆ ಬರ್ತೀಯ. ಇಲ್ಲಿನ ಸತ್ಯಾಂಶಗಳನ್ನು ಎಕ್ಸ್ಪ್ಲೋರ್ ಮಾಡೋದು ನಿನ್ನ ಕರ್ತವ್ಯ. ರೋಹನ್ ಈ ಜಾಗದ ಬಗ್ಗೆ ಮುಂಚೆನೂ ಓದಿದ್ದ. 18ನೇ ಶತಮಾನದಲ್ಲಿ ನಿರ್ಮಿಸಲಾಗಿದ್ದ ಈ ಬಂಗಲೆ ರಾಜದತ್ತ ಕುಟುಂಬದವರದಾಗಿತ್ತು. ಈ ಫ್ಯಾಮಿಲಿ ತುಂಬಾನೇ ಶ್ರೀಮಂತರಾಗಿದ್ರು. ಆದರೆ 1942ರ ಒಂದು ರಾತ್ರಿ ನಡೆದ ಒಂದು ವಿಚಿತ್ರ ಘಟನೆಯಲ್ಲಿ ಆ ಇಡೀ ಫ್ಯಾಮಿಲಿನೇ ಗಾಳಿಯಲ್ಲಿ ಮಾಯವಾಗಿ ಬಿಟ್ರು. ಅವರು ಏನಾದ್ರು, ಎಲ್ಲಿಗೆ ಹೋದ್ರು ಯಾರಿಗೂ ಗೊತ್ತಿಲ್ಲ. ಅವರ ಹೆಣ ಕೂಡ ಪತ್ತೆಯಾಗಿಲ್ಲ. ಆವಾಗಿನಿಂದ ಈ ಬಂಗಲೆ ಖಾಲಿಯಾಗಿ ಉಳಿದಿದೆ. ಈಗ ಪೂರ್ವಾದ್ರಿ ಬೆಟ್ಟದ ಕಾಡಿನಲ್ಲಿ ಈ ಬಂಗಲೆ ಒಂದು ಭೂತ ಬಂಗಲೆ ತರ ನಿಂತಿದೆ. ರೋಹನ್ ತನ್ನ ವಾಯ್ಸ್ ರೆಕಾರ್ಡರ್ ಮತ್ತು ಕ್ಯಾಮರಾ ಜೊತೆಗೆ ರಿಯಾಲಿಟಿಯನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೊರಡ್ತಾನೆ. ರೋಹನ್ ಕಾಡಿನ ರಸ್ತೆ ತಲುಪು ಬಿಡುವಷ್ಟರಲ್ಲಿ ಕತ್ಲಾಗಿರುತ್ತೆ. ದಟ್ಟವಾದ ಕಾಡು ಸುತ್ತಮುತ್ತ ಒಂದು ರೀತಿಯ ಮಂಜಿನಿಂದ ಆವರಿಸಿರುತ್ತೆ. ಕಾಡು ಸ್ತಬ್ಧವಾಗಿರುತ್ತೆ. ಅಲ್ಲಿ ಒಂದು ಗಾಳಿಯೂ ಆಡ್ತಿರ್ಲಿಲ್ಲ. ಡ್ರೈವರ್ ರಾಜು ರೋಹನ್ನ ಅಲ್ಲಿವರೆಗೆ ಕರ್ಕೊಂಡು ಬಂದವನು ಟೆನ್ಷನ್ ಆಗಿದ್ದ. ಸರ್, ರಾಜು ಮೆಲ್ಲಗೆ ಹೇಳ್ತಾನೆ, ನಾನು ಮುಂದೆ ಹೋಗಲ್ಲ, ಇಲ್ಲೇ ಇಳಿಸ್ತೀನಿ. ರೋಹನ್ ನಕ್ಕೊಂಡು ಹೇಳ್ತಾನೆ, ಯಾಕೆ, ಭೂತ ಅಂದರೆ ಭಯನಾ? ಯಾರು ಬ್ಲ್ಯಾಕ್ ವುಡ್ ಹೋಗ್ತಾರೆ ಅವರು ಪುನಃ ವಾಪಸ್ ಬರೋದಿಲ್ಲ ಸರ್. ರಾಜು ಭಯದಿಂದ ಹೇಳ್ತಾನೆ. ರೋಹನ್ ನಕ್ಕು ತನ್ನ ಬ್ಯಾಗ್ ಮತ್ತು ಫ್ಲಾಶ್ ಲೈಟ್ ಎತ್ಕೊಂಡು ಕಾಡಿನೊಳಗೆ ಹೊರಡ್ತಾನೆ. ಪ್ರತಿ ಹೆಜ್ಜೆಯೊಂದಿಗೆ ಕಾಡು ಇನ್ನೂ ದಟ್ಟವಾಗುತ್ತಾ ಹೋಗ್ತಿರುತ್ತೆ. ದೊಡ್ಡ ದೊಡ್ಡ ಮರಗಳು ಕತ್ತಲೆಯಲ್ಲಿ ಒಂದು ರೀತಿಯ ಭ್ರಮೆಯನ್ನುಂಟು ಮಾಡುತ್ತಿರುವಂತಿರುತ್ತೆ. ಗಾಢ ಕತ್ತಲೆಗೆ ಮರದ ಗೆಲ್ಲುಗಳೆಲ್ಲ ವಿಚಿತ್ರ ಆಕೃತಿಗಳನ್ನು ಸೃಷ್ಟಿ ಮಾಡ್ತಿರುತ್ತೆ. ಸಡನ್ ಆಗಿ ಒಂದು ಸಣ್ಣನೆಯ ಧ್ವನಿ ಕೇಳಿ ಬರುತ್ತೆ, ಯಾರೋ ಮಾತನಾಡಿದ ಹಾಗೆ. ರೋಹನ್ ಒಂದು ಬಾರಿ ನಿಂತು ಬಿಡ್ತಾನೆ. ಎದೆ ಜೋರಾಗಿ ಬಡ್ಕೊಳ್ಳೋಕೆ ಶುರು ಮಾಡುತ್ತೆ. ಯಾರು? ಉತ್ತರ ಬರೋದಿಲ್ಲ. ಸಣ್ಣನೆಯ ನಗುವಿನ ಸದ್ದಿನ ತರ ಕೇಳಿಸುತ್ತೆ. ಏನಿದು, ಗಾಳಿ ಸದ್ದಿರ್ಬೋದೆ ಅಂತ ಅಂದ್ಕೊಳ್ತಾನೆ ರೋಹನ್. ಅವನು ಅನುಮಾನದಿಂದಲೇ ಮುಂದೆ ನಡೀತಿರ್ತಾನೆ. ಹಾಗೆ ನಡೀತಾ ನಡೀತಾ ಬಂಗ್ಲೆ ಕಾಣಿಸುತ್ತೆ. ಆ ಬಂಗ್ಲೆ ವಿಶಾಲವಾಗಿರುತ್ತೆ, ಯಾರೋ ರಾಜ ಅಥವಾ ಚಕ್ರವರ್ತಿಯ ಅರಮನೆ ತರ. ಆದರೆ ಅದು ಈಗ ಒಂದು ಪಾಳು ಬಿದ್ದ ಭೂತ ಬಂಗಲೆ ತರ ಆಗ್ಬಿಟ್ಟಿರುತ್ತೆ. ಗೋಡೆಗಳು ದೊಡ್ಡ ದೊಡ್ಡ ಕಲ್ಲುಗಳಿಂದ ಮಾಡಲ್ಪಟ್ಟಿದ್ದಾಗಿರುತ್ತೆ. ರೋಹನ್ ಇನ್ನೂ ಸ್ವಲ್ಪ ಹತ್ರ ಹೋಗ್ತಾನೆ. ದೊಡ್ಡದಾದ ಹಳೆಯ ಮರದ ಬಾಗಿಲುಗಳು ಸ್ವಲ್ಪ ತೆರೆದಿರುತ್ತೆ. ರೋಹನ್ ಮೆಲ್ಲಗೆ ಬಾಗಿಲು ತೆರೆದುಕೊಂಡು ಒಳಗೆ ಹೋಗ್ತಾನೆ. ಒಳಗೆ ಗಾಢ ಕತ್ತಲು. ಅಲ್ಲಲ್ಲಿ ಕಿಟಕಿ ಬಾಗಿಲುಗಳಿಂದ ಬರ್ತಿದ್ದ ಚಂದ್ರನ ತಿಂಗಳು ಬೆಳಕಿನಿಂದ ಬಂಗಲೆಯೊಳಗಿರೋ ಧೂಳು, ಪುರಾತನ ಮರದ ತುಂಡುಗಳು ಮತ್ತು ಅಲ್ಲಲ್ಲಿ ತುಕ್ಕು ಅಥವಾ ರಕ್ತದ ಕಲೆಗಳು ಇರೋ ಥರ ಕಂಡು ಬರ್ತಿರುತ್ತೆ. ರೋಹನ್ ತನ್ನ ಕ್ಯಾಮರಾ ಆನ್ ಮಾಡ್ತಾನೆ. ಅಷ್ಟರಲ್ಲೇ ಗಾಳಿಯಲ್ಲಿದ್ದ ಧೂಳಿನ ಕಣಗಳು ಕ್ಯಾಮರಾ ಫ್ಲ್ಯಾಶ್ ಲೈಟ್ನಲ್ಲಿ ಗೋಚರಿಸಲು ಶುರುವಾಗುತ್ತೆ. ಯಾರಾದರೂ ಇದರ ಇಲ್ಲಿ? ಅವನು ಜೋರಾಗಿ ಕೇಳ್ತಾನೆ. ಯಾವುದೇ ಉತ್ತರವಿಲ್ಲ. ಆದರೆ ಅವನಿಗೆ ಯಾರೋ ನನ್ನನ್ನು ನೋಡ್ತಿದ್ದಾರೆಂಬ ಒಂದು ವಿಚಿತ್ರ ಅನುಭವವಾಗುತ್ತಿರುತ್ತೆ. ಅಷ್ಟು ಹೊತ್ತಿಗೆ ಕ್ಯಾಮರಾ ಫ್ಲ್ಯಾಶ್ ಫ್ಲಿಕ್ಕರ್ ಆಗಲು ಶುರುವಾಗುತ್ತೆ ಮತ್ತು ಅವನು ಕ್ಯಾಮರಾದ ಸ್ಕ್ರೀನ್ನಲ್ಲಿ ಒಂದು ದೃಶ್ಯ ನೋಡ್ತಾನೆ. ಯಾವುದೋ ಒಂದು ನೆರಳು ಡೋರ್ ಹತ್ರ ನಿಂತಿರೋ ಥರ. ಅವನು ಕ್ಯಾಮರಾ ಕೆಳಗೆ ಮಾಡ್ತಾನೆ, ಆದರೆ ಅಲ್ಲಿ ಏನೂ ಇರೋದಿಲ್ಲ. ಪುನಃ ಕ್ಯಾಮರಾ ಎತ್ಕೋತಾನೆ. ಈವಾಗ ಆ ನೆರಳು ಇನ್ನೂ ಹತ್ತಿರದಲ್ಲಿರುವಂತೆ ಗೋಚರಿಸುತ್ತೆ. ಆಗ ಒಮ್ಮೆ ರೋಹನ್ನ ಉಸಿರೇ ನಿಂತು ಹೋದಂಗಾಗುತ್ತೆ. ಅವನು ಪುನಃ ತಲೆ ಎತ್ತಿ ನೋಡ್ತಾನೆ, ಏನೂ ಇಲ್ಲ. ಅಷ್ಟು ಹೊತ್ತಿಗೆ ಅವನ ವಾಯ್ಸ್ ರೆಕಾರ್ಡರ್ನಲ್ಲಿ ಡಿಸ್ಟಾರ್ಟಿಂಗ್ ಸೌಂಡ್ ಬರೋದಕ್ಕೆ ಶುರುವಾಗುತ್ತೆ. ಮತ್ತದರಲ್ಲಿ ಒಂದು ಸಣ್ಣ ಧ್ವನಿ ಕೇಳಿಸುತ್ತೆ, ನಮ್ಮನ್ನು ರಕ್ಷಿಸು. ರೋಹನ್ನ ಶರೀರದಲ್ಲಿ ಒಂದು ತಣ್ಣನೆ ಅಲೆ ಓಡಿದ ರೀತಿ ಅನುಭವ. ಅಲ್ಲಿರೋದು ಅವನೊಬ್ಬನೇ ಮಾತ್ರವಲ್ಲ ಅಂತ ಅವನಿಗೆ ಈಗ ತಿಳಿದಿರುತ್ತೆ. ರೋಹನ್ ಆ ಧ್ವನಿಯ ಹಿಂದೆ ಹೋಗ್ತಾನೆ. ಅಲ್ಲಿ ಹಳೆಯ ಮೆಟ್ಟಿಲುಗಳು ಕೆಳಗೆ ಬೇಸ್ಮೆಂಟ್ಗೆ ಹೋಗೋ ಥರ ಕಂಡು ಬರ್ತಿರುತ್ತೆ. ರೋಹನ್ ಮೆಟ್ಟಿಲು ಇಳಿದುಕೊಂಡು ಕೆಳಗೆ ಹೋಗ್ತಾನೆ. ಅಲ್ಲಿ ಗುಪ್ತ ಕೋಣೆಯೊಂದಿರುತ್ತೆ. ಅದರ ಗೋಡೆಗಳಲ್ಲಿ ಯಾವುದೋ ಮಾಟಮಂತ್ರ ಮಾಡಿಸಿರೋ ಥರ ಕೆಂಪು ಬಣ್ಣದಲ್ಲಿ ಏನೇನೋ ಆಕೃತಿಗಳು ಬರೆದಿರುತ್ತೆ ಮತ್ತು ಮಧ್ಯದಲ್ಲಿ ಉರಿದು ಹೋಗಿರೋ ಮೂಳೆಗಳ ಗೋಲಾಕಾರದ ಮಂಡಲವಿರುತ್ತೆ. ಒಂದು ಗೋಡೆಯ ಮುಂದೆ ಒಂದು ದೊಡ್ಡ ಕನ್ನಡಿ ಇರುತ್ತೆ. ಕನ್ನಡಿಯಲ್ಲಿ ಕಾಣ್ತಿರೋ ರಿಫ್ಲೆಕ್ಷನ್ ಮಾತ್ರ ಬೇರೆನೇ ಆಗಿರುತ್ತೆ. ಅದರ ರಿಫ್ಲೆಕ್ಷನ್ನಲ್ಲಿ 12 ಮುಖಗಳು ಗೋಚರಿಸುತ್ತಿರುತ್ತವೆ. ಒಣಗಿ ಹೋದ ಬಿಳಿಗಟ್ಟಿದ ಮುಖಗಳು ಮತ್ತು ಅವುಗಳ ತುಟಿಗಳು ಸೀಳಿ ಹೋಗಿರೋ ಥರ ಇರುತ್ತೆ.
ಅವುಗಳು ಬೇಡುತ್ತಿರೋ ರೀತಿಯಲ್ಲಿ ಕೈ ಜೋಡಿಸಿಕೊಂಡಿರುತ್ತವೆ. ರೋಹನ್ ಹೆದ್ರಿ ಹಿಂದೆ ಸರಿತಾನೆ. ಅಷ್ಟರಲ್ಲಿ ಕನ್ನಡಿ ಕ್ರ್ಯಾಕ್ ಆಗುತ್ತೆ. ಕೋಣೆಯಲ್ಲಿ ಒಂದು ವಿಚಿತ್ರ ಧ್ವನಿ ಕಿವಿಗಪ್ಪಳಿಸುತ್ತೆ. ನೀನು ಕ್ರಿಯೆ ಪೂರ್ತಿ ಮಾಡಬೇಕಾಗುತ್ತೆ. ರೋಹನ್ ಹೆದರ್ಕೊಂಡು ಕೇಳ್ತಾನೆ, ಯಾವ ಕ್ರಿಯೆ? ಅಷ್ಟರಲ್ಲಿ ಧ್ವನಿ ಇನ್ನೂ ಗಟ್ಟಿಯಾಗುತ್ತೆ. ನಮ್ಮನ್ನು ಇಲ್ಲಿ ದಿಗ್ಬಂಧನ ಮಾಡಿಸಿಟ್ಟಿದ್ದಾರೆ. ರಕ್ತದ ಬಲಿ ಆಗೋವರೆಗೂ ನಾವಿಲ್ಲಿಂದ ಹೋಗೋಕ್ಕಾಗಲ್ಲ. ರೋಹನ್ ಈಗ ಹೆದರಿಕೊಂಡು ಅಲ್ಲಿಂದ ಓಡಿ ಹೋಗೋದಕ್ಕೆ ಪ್ರಯತ್ನ ಪಡ್ತಾನೆ. ಅವನು ಮೆಟ್ಟಿಲ ಬಳಿ ತಲುಪುವಷ್ಟರಲ್ಲಿ ಬಾಗಿಲು ಸಡನ್ ಆಗಿ ಮುಚ್ಚಿಕೊಳ್ಳುತ್ತೆ. ಅಷ್ಟರಲ್ಲಿ ಕತ್ತಲೆಯಲ್ಲಿ ಏನೋ ಕಂಡಂತಾಗತ್ತೆ. ಒಬ್ಳು ಹೆಂಗಸು ಹರಿದ ಹಳೆಯ ಡ್ರೆಸ್ನಲ್ಲಿ ನಿಧಾನವಾಗಿ ಮುಂದೆ ಬರ್ತಿರ್ತಾಳೆ. ಅವಳ ಮುಖ ಮಸುಕಾಗಿರುತ್ತೆ. ಆದರೆ ಅವಳ ಕಟ್ಟಿಗೆ ತರದ ಉದ್ದನೆ ಕೈ ರೋಹನ್ ಕಡೆಗೆ ಬರ್ತಿರುತ್ತೆ. ನೀನು ಬಂದಿದ್ದೀಯಾ? ಅವಳು ಹೇಳ್ತಾಳೆ. ಇನ್ನು ನಮ್ಮ ಜಾಗವನ್ನು ನೀನು ತಗೋ. ರೋಹನ್ ಜೋರಾಗಿ ಕಿರಿಸ್ತಾನೆ. ಲೈಟ್ಸ್ ಫ್ಲಿಕ್ಕರ್ ಆಗಲು ಶುರುವಾಗುತ್ತೆ. ತಕ್ಷಣ ಪೂರ್ತಿ ಕತ್ತಲು ಆವರಿಸಿ ಬಿಡುತ್ತೆ. ರೋಹನ್ ಕಣ್ಣು ಬಿಡುವಷ್ಟರಲ್ಲಿ ನೋಡ್ತಾನೆ, ಅವನು ಬೇಸ್ಮೆಂಟ್ನಲ್ಲಿರೋದಿಲ್ಲ. ಅವನು ಆ ಕನ್ನಡಿಯೊಳಗೆ ಸೇರ್ಕೊಂಡು ಬಿಟ್ಟಿರ್ತಾನೆ. ಆತ ಅಲ್ಲಿಂದ ಹೊರಗಡೆ ನೋಡ್ತಾನೆ. ಅಲ್ಲಿ ಒಂದು ರೂಪ ಕಾಣಿಸುತ್ತೆ. ಅದು ಅವನದೇ ರೂಪ. ಆದರೆ ಅದರ ಕಣ್ಣಲ್ಲಿ ಸರಿಯಾಗಿ ಗಮನಿಸಿದ್ರೆ ಅವನಿಗೆ ತಿಳಿಯುತ್ತೆ ಅದು ಅವನಲ್ಲ. ಬದಲಿಗೆ ಅದು ಅದೇ ಹೆಂಗಸು ತನ್ನ ರೂಪ ಧರಿಸಿಕೊಂಡಿದ್ದಾಳೆ. ಆ ರೂಪ ಸಣ್ಣದಾಗಿ ನಗುತ್ತೆ ಮತ್ತು ರೋಹನನ್ನು ಆ ಕನ್ನಡಿಯೊಳಗೆ ಬಿಟ್ಟು ಅಲ್ಲಿಂದ ಹೊರಟು ಹೋಗುತ್ತೆ. ಕೊನೆಯಲ್ಲಿ ಒಂದು ಧ್ವನಿ ಬರುತ್ತೆ. ನೀನು ಪುರಾತನ ಆತ್ಮಗಳೊಂದಿಗೆ ಸೇರಿಕೊಂಡಿದ್ದೀಯಾ?